ಗಾಡಿ ನಿಲ್ಸಲ್ಲ, ರೋಡ್ ನೋಡ್ಕೊಂಡು ಹೋಗಯ್ಯೋ. ಸ್ಟಾರ್ಟಿಂಗ್ ಬೇಡ ಏನು ಬೇಡ, ಬನ್ನಿ ಓಡೋಣ. ನೋಡಿ ಗೈಸ್ ಯಾವ ಹೆಲ್ಮೆಟ್ ಹಾಕ್ತಿರೋದು ನೋಡಿ ಗೈಸ್. ಇದೇ ಗಾಡಿ ನಾನು ತಗೋಬೇಕು ಅಂತಿರೋದು ಗೈಸ್. ನಮ್ಮ ಅರ್ಧ ಗಂಟೆ ಟ್ರಾಫಿಕ್ ಅಲ್ಲೇ ಹೋಯ್ತು, ಕಿರಿಕ್ ಮಾಡಿ ಜಗಳ ಮಾಡಿ ತಗೊಂಡಿದ್ದಾಳೆ. ಈಗ ನೇಹಾ ಗುಪ್ತಾ ಅವರು ವೆಸ್ಪ ಹೊಡಿಸ್ತಾರೆ. ಮೇರಿ ಬೆಹನ್ ಮೇರಿ ಪ್ಯಾರಿ ಕಟ್ಟೋದ್ಗಸ್ ನನ್ನ ಮಕ್ಕಳು ಇವರಿಬ್ರು. Okay, let's go. Who is the farm? Hi, so welcome back to my new vlog. Guys, ಇವತ್ತಿನ vlog ಅಲ್ಲಿ ನಾವೆಲ್ಲ ನೈಟ್ ರೈಡ್ ಹೋಗ್ತಾ ಇದೀವಿ. ಸೊ ಟುಮ್ ಈ ಬೈಕಲ್ಲಿ ಎಲ್ಲ ತೋರಿಸಿದ್ ಕಣ. ಈ ಬೈಕಲ್ಲಿ ನಾನು, ಈ ಬೈಕಲ್ಲಿ ನಮ್ಮ ಅಕ್ಕ, ಈ ಬೈಕಲ್ಲಿ ನಮ್ಮ ಸಿ ಕಾರಲ್ಲಿ ಬರ್ತಾನೆ, XUV ಕಾರಲ್ಲಿ ಬರ್ತಾನೆ, ನಮ್ಮ ಟೀಮು ಕಾರಲ್ಲಿ ಬರ್ತಾರೆ. ಈಗ ನಾವು ಹೋಗಿ ಆನ್ ದ ವೇ ಫಸ್ಟು ನೇಹಾ ಅವ್ರನ್ನ ಮತ್ತೆ ಐಶುನ ಪಿಕ್ ಮಾಡ್ಕೋಬೇಕು. ನಮ್ಮ ಅಪ್ಪ ಅಮ್ಮ ಪಾಪ ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ಬಿಟ್ಟು ಹೋಗ್ತಾ ಇದೀವಿ. ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ಹುಷಾರು ಇರ್ತೀರಾ, ಆರಾಮಾಗಿ ಮಜಾ ಮಾಡಿ. ಹುಷಾರು ಹೋಗಿ ಬನ್ನಿ. ನಾವು ಡೈಲಿ ಮಾಡ್ತೀವಿ ಹೋಗಲ್ಲ. ಅವನು ಹೇಳಿದ್ದು ನಿಮ್ಗೆ ನನ್ ಗೊಂಬೆ ಕಣ ಇದು, ನನ್ ಗೊಂಬೆ ಅಲ್ಲಿ ನೋಡಿ ನಿಮ್ ಗೊಂಬೆ ರೋಡ್ಗೆ ಹೋಗೈತೆ, ಹೇಳ್ಕೊಳ್ಳಿ ಅದನ್ನ ಫಸ್ಟ್. ಬನ್ನಿ ಗೈಸ್ ಹೊರಡೋಣ ಇಲ್ಲಿಂದ. ಲೆಟ್ಸ್ ಗೋ. ಅಯ್ಯೋ ಗೈಸ್, ಈ ಗಾಡಿ ನಾನು ತೊಗೊಂಡಿದ್ದು ಸದ್ಯಕ್ಕೆ ಎಕ್ಸ್ಚೇಂಜ್ ಮಾಡಿದೀವಿ, ಆಮೇಲೆ ಆ ಗಾಡಿ ಶಿಫ್ಟ್ ಆಗ್ತೀನಿ. ಅಯ್ಯೋ ಗೈಸ್, ನನ್ನ ಹತ್ರ ಇವನ ಹತ್ರ ಎಂತೆಂತ ಗಾಡಿ ಇದೆ ಸ್ಪೀಡಾಗಿ ನುಗ್ಗಕ್ಕೆ, ಆದ್ರೂ ಯಾರು ನುಗ್ತಾರದು ನೋಡಿ. ಬನ್ನಿ ಫಸ್ಟು ಫ್ಯೂಲ್ ಹಾಕ್ಸ್ಬೇಕು. ಫ್ಯೂಲ್ ಇಲ್ಲ ಗಾಡೀಲಿ, ಮಜಾ ಇರುತ್ತೆ. ನಾನು ಗಾಡಿ ಓಡಿಸೋ ಮೂಡಲ್ಲೇ ಇಲ್ಲ. ಬಟ್ ಏನು ಕತೆ ಅಂದರೆ, ಹಿಂದೆ ಎನ್ಫೀಲ್ಡ್ ಬರ್ತಾ ಇದೆಯಲ್ಲ, ಆ ಎನ್ಫೀಲ್ಡ್ನ ನಾನು ಬೈ ಮಾಡಬೇಕು ಅಂತಿದ್ದೀನಿ. ಸೊ ಬೈ ಮಾಡೋದ ಬೇಡವಾ ಅಂತ ಈ ವ್ಲಾಗಲ್ಲಿ ಡಿಸಿಷನ್ ತೊಗೋತಾ ಇದ್ದೀನಿ. ನೋಡೋಣ ಆಗುತ್ತಾ ಏನು ಕತೆ ಅಂತ, ನನ್ನ ಮನಸ್ಸು ಒಪ್ಪುತ್ತಾ ಇಲ್ವಾ ಅಂತ. ಲೆಟ್ಸ್ ಗೋ. ಫ್ಯೂಲ್ ಹಾಕ್ಸ್ಕೊಳ್ಳೋಣ ಅಂತೆಲ್ಲ ನಿಲ್ಸಿದ್ದೀವಿ. ರೈಡರ್ಸ್ ಫ್ಯೂಲಿಂಗ್ ಅಪ್. ಗೈಸ್, ಇದೇ ಗಾಡಿ ನಾನು ತೊಗೋಬೇಕು ಅಂತಿರೋದು. ಇದು ಪ್ರಶಾಂತ್ ಅಣ್ಣ ಗಾಡಿನೇ. ಬಟ್ ಅದೇ ಲೆಟ್ಸ್ ಸಿ ಏನು ಮಾಡೋದು ಅಂತ ಡಿಸಿಷನ್ನು ಈ ವ್ಲಾಗಲ್ಲಿ ನಾನು ಟುಮ್ ಮಾಡ್ತೀವಿ. ಏನಂತ ಟುಮ್ ಡೀಸೆಲ್ದಲ್ರಿ? ಪೆಟ್ರೋಲ್ ಫುಲ್ ಟ್ಯಾಂಕ್ ಏನಕ್ಕೆ ಹಾಕ್ಸು ಹಂಗಂದ್ರೆ ನೀನು ನೋಡ್ರ ಗೈಸ್. ನಿನ್ ಪೆಟ್ರೋಲ್ ನೀನ್ ಹಾಕ್ಸ್ಕೊ. ಅಲ್ಲ, ಇವಳು ಹಾಕ್ಸ್ಕೊಳ್ಳೋ ಟೈಮಲ್ಲಿ 100-200 ರೂಪಾಯಿ ಹಾಕ್ಸ್ಕೊಳ್ಳೋದು. 50 ರೂಪಾಯಿ 30 ರೂಪಾಯಿ ನೀನೇ 100 ಹೇಳ್ತಿದ್ಯಾ? 50-30 ರೂಪಾಯಿನ ಅಲ್ಲ, ಅಲ್ಲಿ ಬರೋದೇ 500 ರೂಪಾಯಿ. 30 ಕಿಲೋಮೀಟರ್ 25 ಕಿಲೋಮೀಟರ್. ಹಾಕ್ಸು ನೀನು ಹಾಕ್ಸು. ಥ್ಯಾಂಕ್ ಯು. ನಮ್ದು ಹಾಕ್ಸು ಪಾಪ, ನಮ್ದು ಹಾಕ್ಸು. ನಮ್ಮೆಲ್ರಿಗೂ ಫ್ಯೂಲು ಹಾಕ್ಸ್ತಿರೋದು ನಮ್ಮ ಅಕ್ಕ. ನಮ್ಮ ಅಕ್ಕಗೆ ಜೈ, ಕಮೆಂಟ್ ಅಲ್ಲಿ ಜೈ ಅಂತ. ಅಯ್ಯೋ ಇಲ್ಲೇನಿದು ಏಕ್ಯಾ ಭಯ್ಯ? ಓ ಇವರು ಫುಲ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಫುಲ್ಲು. ಹಂಗೆ ಬೆಂಕಿ ಈ ತರ ಗಾಡಿ, ನನ್ನ ಗಾಡಿ ಇಜ್ಜತ ಕೈ ಇಡ್ಬೇಡ ಅನ್ಕೊಂಡ್ಬಿಡುತ್ತೆ. 500 ರೂಪಾಯಿ ಕಟ್ದಂಗೆ. 10 ರೂಪಾಯಿ ಕಟ್. 500 ಕಟ್ ಕರ್. 500 ಕಟ್ ಭಯ್ಯ. ಫಾರಿನ್ ಗಾಡಿ, ಇಂಪೋರ್ಟೆಡ್. ಕಲರ್ ವಾಶ್. ಕಲರ್ ವಾಶ್. ಕಲರ್ ಹೋಗ್ಬಿಡೈತೆ. ಏನೇನು ಹೇಳೋ ರೀಸನ್ಸು? ಕಲರ್ ವಾಶ್, ಗಾಡಿ ಗಾನ್. ಅಯ್ಯೋ ಗಾಡಿ ಗಾನ್. ಅದು ವೈಟ್ ಕಲರ್ ಇದ್ದು ಬ್ಲಾಕ್ ಗಾಡಿ ಹೋಯ್ತು ಗೈಸ್, ನಮ್ದು ಹೋಯ್ತು. ಅಯ್ಯೋ ಜೋಕ್ ಕರ್ ರೇ ಭಯ್ಯ. गया तो गया ये गाड़ी, कुछ नहीं इसका. कुछ नहीं. साइकिल ये टायर बेचा तो दो ನಮ್ಮ ಅಕ್ಕ ಹೆಲ್ಮೆಟ್ ಹಾಕಿಲ್ವಾ? ಅದೇ ಚೆನ್ನಾಗಿತ್ತು, ಅದಿನ್ನೂ ಭಯಂಕರವಾಗಿದೆ. ನಮ್ಮ ಅಕ್ಕ ಹೆಲ್ಮೆಟ್ ಹಾಕಿಲ್ಲ ಅನ್ಕೊಡು ಒಂದು ಸೆಕೆಂಡ್. ಭಯ್ಯ इसका 50 रुपीस नहीं. ಸಾಹಿಲ್ ಇಲ್ಲಿಂದ ಅಲ್ಲಿ ಹೋಗ್ಬೋದು ಅಷ್ಟೇ. ಫುಲ್ ಟ್ಯಾಂಕ್ ಡಾಲ್ ದೋ ಭಯ್ಯ. ಫುಲ್ ಟ್ಯಾಂಕ್ ಎಷ್ಟಾಗುತ್ತೆ ಇದು? ಫುಲ್ ಟ್ಯಾಂಕ್ ಎಷ್ಟಿದು? 1000 ರೂಪೀಸ್. 1000 ರೂಪೀಸ್ ಹಾಕಿ ಅಣ್ಣ. ಫುಲ್ ಟ್ಯಾಂಕ್ ಓನರ್ ಅವನು ಗಾಡಿದು. शी वेरी बैड, वो फाइटिंग लड़की, बुरी लड़की, इसलिए वो कार में बैठा है ना, इसलिए उसका आपको भाई बोला है उसके सामने. भैया वो कार में बैठा है ना, उसका भाई है वो. सेम हम व्लॉगर है, हमारा पेट भी है खाना. क्या? वो बहुत बुरी, वेरी बैड. ओके. ये बहुत प्यारी लड़की, मेरी बहन. हमारी बहन है. स्वीट गर्ल, सेम खून. टेंशन आओ दोनों. मेरी बहन, मेरी प्यारी. अभी बहन को उल्टा बोल रहे थे, अभी तेरी प्यारी प्यारी बोलो. भैया ज्यादा बोलो.
यहाँ एक कान है, वहाँ एक कान। बोला ना बहुत है वो। एक बहन है, आप भी चढ़ते हो? हाँ तो छोटी है लेकिन हमारी दीदी है, ये हमारी छोटी है। सुना देती है, मार भी देती है, लेकिन ನೋಡಿ हमें ಚಿಕ್ಕ ತಂಗಿದಾರಂತೆ ಇವ್ರಿಗೆ ಹೊಡಿತಾರಂತೆ. उसका वो देख लो, चल सोनू तो क्या इसका Payment वो करेगा। 30 रुपीस डालो इधर पेट्रोल ಐತೆ ಟೆನ್ಷನ್ ಇಲ್ಲ. ಹೌದಾ? ಮತ್ ಬಿಡು, ಬೇಡ ಅಲ್ಲ ಹಾಕ್ಸ್ತಾನ. 2 ಪಾಯಿಂಟ್ ಇದೆ ಅದು ಸುಮ್ಮನೆ ಹಾಕ್ಬಿಡ ಒಂದೇ ಮತ್ತೆ ಯಾಕೆ ನಿಲ್ಸೋದು. ಒಂದು ನಿಮಿಷ ಗೈಸ್ ನಮ್ಮ ಅಕ್ಕಗೆ ಮತ್ತೆ ಗೈಸ್, ಹಾಕ್ಸ್ಬೇಕು ಈ ಪಾಲ್ಸೋದ. ಗಾಡಿಗೆ. ಇಲ್ಲ ಅಂದ್ರೆ ಇದು ಹೋಗೋದೇ ಹಿಂಗೆ, ಅಲ್ಲಿ ಹೋಗಿ ಮಧ್ಯದಲ್ಲಿ ನಿಲ್ಸಿ ಮತ್ತೆ ಹೋಗಿ, ಮಧ್ಯೆ ನಿಲ್ಸಿ ಮತ್ತೆ ಹೋಗಿ. ಏನ್ ಮಾಡೋದು ಅಂದ್ರೆ ಮಧ್ಯದೊಳಗೆ ಕರ್ಕೊಂಡು ಹೋಗೋದು ನಮ್ಮ ಅಕ್ಕನ ಸ್ಲೋ ಆಗಿ ಬುಯ್ ಅಂತ ಹೋಗ್ಬಿಡೋದು. ಇವಳ ಜೊತೆ ಇವಳು ನಂಬ್ಕೊಂಡು ಐಶು ಕೂರ್ತಾ ಇರೋದು ಪಾಪ. ಮುಗೀತು. ಹೆಲ್ಮೆಟ್ಸ್ ಅಲ್ಲಿ ಐಶು ಅವ್ರಿಗೆ ಗಾಡಿ ಮೇಲೆ ಅಲ್ಲ, ಅವ್ರಿಗೆ ಹೆಲ್ಮೆಟ್ಸ್ ಇದೆಯಾ? ಅವ್ರ ಹತ್ರ ಇದೆ ಅನ್ಸುತ್ತೆ. ಐಶು ಗಾಡಿ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಹೆಲ್ಮೆಟ್ ಐಶು ಗಾಡಿ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಬೆಸ್ಪಾ ಅಂದ್ರೆ ಹೆಟ್ ಮಾಡ್ತಾಳೆ. ಏನಂದ್ರೆ ಗೈಸ್, ನಮ್ಮ ಅಕ್ಕ ಸುಸ್ತಾಗಿದ್ದ ತಕ್ಷಣ ಸಂಜೆ ಶಿಫ್ಟ್ ಮಾಡಿಸ್ಬಿಡೋದು. ಕಾರಲ್ಲಿ ನೆಮ್ಮದಿಯಾಗಿ ಬರ್ಬೋದು, ಖುಷಿಯಾಗಿ ಅವನೇ. ಇಲ್ಲ ಇಷ್ಟ ನನಗೆ ಈ ಗಾಡಿ ಕೊಟ್ಟರೆ ತಗೋ, आपको 100 रुपीस टिप कंप्लीट फाड़ को देख रहे हो उन्हें ಗೈಸ್. ಅಣ್ಣಂಗೆ 100 रुपीस. ಪಾಪ ಅವ್ರಿಗೆ ತುಂಬ ರೆಕ್ಸ್ಬಿಟ್ಟೆ ನಾನು. आप एक और स्मेल करो तो 100 रुपीस 200 रुपीस. ನಾನಿಂದ ಅಣ್ಣ ನಿನ್ನ ಹತ್ರ ಬರ್ತಾರೆ. ಹಾಯ್ ಹಾಯ್ ಆರಾಮ? ಥ್ಯಾಂಕ್ ಯು ಹಾಯ್ ಹಾಯ್. ಏನು ತ್ರಿಬಲ್ಸ್ ವಿತೌಟ್ ಹೆಲ್ಮೆಟ್? ನಂಬರ್ ಪ್ಲೇಟ್ ಹಿಡೀರಿ ಅವ್ರದ್ದು. ನಂಬರ್ ಇದೆ ಇಲ್ಲ ಅಂತ ಅಲ್ಲಿ ಹೋಗ್ಬಿಡ. दी पेमेंट अंते माडो कई तोरे ಹೋಗಿ बे चोर अभी मैं UPI एक्स्ट्रा करूंगा तो आप लोगे? मेरे नंबर पे डाल दे। अरे ऐसा है क्या? कितना डाला पेट्रोल, कितना डाला? कितना अभी ಎಷ್ಟಾಯ್ತು? 500 580 051. अभी आपका व्लॉग में आएगा नंबर, फोन में आएगा आपको. क्यों? ऐसे देखो आप. ಪಾಪ ದುಡ್ಡು ಕೊಟ್ಬಿಡ ದುಸ್ತವನೆ. चिंता नहीं, आप नंबर लेके जाओ, मेरा अकाउंट हमेशा 0 रहते हैं। नहीं आपको फोन आएगा. 500 रुपीस. कंग्रेचुलेशंस, आप जीते हो 500 रुपीस. बाय, टेक केयर, गुड नाइट. बिरयानी खाना आप? हाँ, टेक केयर. हेलो सर हाय ಅಂಕಲ್ Hi, ಅಂಕಲ್ ಅಂದ್ರು. Uncle. ಅವರ ಮೆಣಸು. ಗೈಸ್, ಫ್ಯೂಲ್ ಹಾಕಿ ಹೊಟ್ಟಿದ್ದೀವಿ ಸಾಯಿಲಲ್ಲಿ. ಹೋದ್ನಾ? ಲೆಟ್ಸ್ ಗೋ. ನಮ್ಮ ಅಕ್ಕ ಫುಲ್ ಸ್ಪೀಡಲ್ಲಿ ಹೋಗ್ತಾವಳೆ, ನಾವಿನ್ನೂ ಸ್ಪೀಡೇ ಯೂಸ್ ಮಾಡಿಲ್ಲ ಪಾಪ. ಏನೋ ಸೌಂಡ್ ಬಂದ್ರೆ ಏನು ಭಯ ಐತೆ. ಆ ಕಡೆ ಒಂದು ಖಾಲಿ ರೋಡ್ ಇತ್ತು, ಆ ರೋಡ್ ಬಿಟ್ಟು ಇವನು ಹಿಂಗೋಗೋಣ ಅಂದ. ನೋಡಿ ಜಾಮು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾನು ಹೇಳ್ದೆ ಜಾಮ್ ಇರುತ್ತೆ, ಟ್ರಾಫಿಕ್ ಇರುತ್ತೆ ಅಂತ. ಇದು ಫುಲ್ಲು ಜಾಮು, ಬೈಕ್ ಹೋಗೋಕ್ಕೂ ಜಾಗ ಇಲ್ಲ. ಈ ತರ ನಿಂತಿರೋದು ನೋಡಿಲ್ವಲ್ಲ, ಇಷ್ಟೊತ್ತಿಗೆ ನಿಂತ್ಕೊಂಡು ಏನು ಮಾಡ್ತಾವ್ರು ಇಷ್ಟು ಜನ ಯೋಚನೆ ಮಾಡ್ತೀನಿ. ಎಲ್ಲರೂ ಜಾಮ್ ಆಗ್ಬಿಟ್ಟಿದ್ಯಾ, ಇಲ್ಲ ಸಿಗ್ನಲ್ ಬಿದ್ದಿದ್ಯಾ, ಅರ್ಥ ಆಗ್ತಾ ಇಲ್ಲ. ಈ ಕಡೆಯವರೆಲ್ಲ ಹೋಗ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ, ನಮ್ದು ಯಾಕಪ್ಪ ಹಿಂಗಾಗಿದೆ ಅಂತ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬಿಸಿ ಇದೆ ಅಂದರೆ ಇದ್ರ ಪಕ್ಕ ಇರೋದು ನಾವು. ಗೈಸ್ ನಮ್ಮ ಅರ್ಧ ಗಂಟೆ ಟ್ರಾಫಿಕಲ್ಲೇ ಹೋಯ್ತು. ನೋಡಿ ಎಷ್ಟು ಟ್ರಾಫಿಕ್ ಇದೆ, ಅರ್ಧ ಗಂಟೆ ಇಲ್ಲೇ ಹೋಯ್ತು. ಎನಿವೇಸ್ ಹೋಗೋಣ, ಅವರೆಲ್ಲ ಕಾಯ್ತಾ ಇದ್ದಾರೆ. ಸಬ್ಸ್ಕ್ರೈಬರ್ ಹಾಯ್. ನಿಮಗೆ ತುಂಬಾ ಲೈಕ್ ಮಾಡ್ತಾರೆ ರಚಿತಾರಾಮ್ ಮೇಡಮ್, ತುಂಬಾ ಲೈಕ್ ಮಾಡ್ತಾರೆ. ಥ್ಯಾಂಕ್ ಯು ಬನ್ನಿ ಹೋಗೋಣ. ಜಾಮ್ ಇಂದ ರೋಡಿಗೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಬೈಕಲ್ಲಿ ಇದ್ದಿದ್ದಕ್ಕೆ ಇಷ್ಟು ಬೇಗ ಬಂದ್ವಿ. ಸೊ ಒಂದು ಪಾಯಿಂಟು ಈ ಬೈಕು ತೊಗೊಳ್ತಾ ಇದೆ, ಯಾಕೆ ನಾನು ಬೈಕ್ ತೊಗೋಬೇಕು ಅಂತ. ನೆಕ್ಸ್ಟ್ ಗೋ, ಇನ್ನು ಯಾವ್ಯಾವ ರೀಸನ್ಸ್ ಇರುತ್ತೆ ನೋಡೋಣ. ಇದು ನೋಡಿ ಎಷ್ಟು ತೊಗೊಂಡು ಹೋಗ್ತವ್ರೆ, ಕ್ರೇಜಿ ಅಲ್ಲ ಗೈಸ್. ನಾನು ಒಬ್ಬನೇ ನೇಹವ್ರ ಮನೆ ಹತ್ರ ರೀಚ್ ಆದೆ. ಹಂಗಿಂತ ಸ್ಪೀಡಾಗಿ ಸಾಯಿಲ್ ಹೋದ, ತುಂಬ ಕಾಣಿಸ್ತಾನೆ ಇಲ್ಲ. ಮೇ ಬಿ ಅವನು ಬರ್ತಿದ್ದಾನೆ. ನಮ್ಮ ಕಾರು ಇನ್ನೂ ಲೇಟಾಗಿ ಬರುತ್ತೆ ತುಂಬ, ಯಾಕಂದರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದೆ. ಅದು ನಮಗಿಂತ ತುಂಬ ಹಿಂದೆ ಇತ್ತು. ಸೊ ಅದೇ ಬೈಕ್ ಇದ್ದರೆ ಸ್ವಲ್ಪ ಬೇಗ ಬರ್ಬೋದು, ಟೈಮ್ ಸೇವ್ ಮಾಡ್ಬೋದು. ಸ್ವಲ್ಪ ಕಂಫರ್ಟ್ ಕಮ್ಮಿ ಇರುತ್ತೆ, ಬಟ್ ಟೈಮ್ ಸೇವ್ ಮಾಡ್ಬೇಕಾದ್ರೆ ಕಂಫರ್ಟ್ ಫೀಲ್ ಮಾಡಬೇಕು. ಸೊ ಇಫ್ ಯು ನೀಡ್ ಸಮಥಿಂಗ್, ಯು ನೀಡ್ ಟು ಲೀವ್ ಸಮಥಿಂಗ್. ಬನ್ನಿ, ಈಗ ನೇಹವ್ರು ಬರ್ತಾರೆ, ಐಶು ಬರ್ತಾರೆ, ಇಬ್ಬರನ್ನೂ ಕರ್ಕೊಂಡು ನಾವು ಮೈಸೂರು ರೋಡಿಗೆ ಹೋಗಬೇಕು ಅಂತಿರೋದು. ಸೊ ಹೆಚ್ಕೋ ನೋಡೋಣ ಎಷ್ಟೊತ್ತಾಗುತ್ತೆ ರೀಚ್ ಆಗೋಕ್ಕೆ ಅಂತ. ಈಗ ಟೈಮು 12:02. ನಾನು ಅವ್ರಿಗೆ 10 ಗಂಟೆ ನಿಮ್ಮ ಮನೆ ಮುಂದೆ ಇರ್ತೀವಿ ಅಂತ ಹೇಳಿದ್ದು. 2 ಅವರ್ ಲೇಟ್ ಆಗಿದೆ, ಯಾಕಂದರೆ ನಮ್ಮ ಅಕ್ಕ ಲೇಟಾಗಿ ಬಂದವಳು, ಶೂಟ್ ಇತ್ತು. ಸೊ ಅವಳು ಲೇಟ್ ಆಯಿತು ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಈಗ ರೀಚ್ ಆಗಿದ್ದೀವಿ, ಮಜಾ ಇರುತ್ತೆ. ಲೆಟ್ಸ್ ಗೋ. ಇನ್ನೊಂದು ಮೈನಸ್ ಪಾಯಿಂಟ್ ಏನು ಅಂದರೆ ಹೇರ್ ಸ್ಟೈಲ್ ನೋಡಿ ಹಿಂಗಾಗಿದೆ. ನೋಡಿ
ಗೈಸ್ ನಾವೆಲ್ಲ ರೀಚ್ ಆಗಿದ್ದೀವಿ, ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ಲೊಕೇಶನ್ ಹುಡುಕ್ತಾವಳಂತೆ. ನಾನು ಅಲ್ಲಿ ನಿಂತಿದ್ದೆ, ಹೋಗು ನಾನು ಬರ್ತೀನಿ ಅಂದ್ಬಿಟ್ಟು ಕಳ್ದೆ. ಅವಾಗಲೇ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ ಇಲ್ಲಿ. ಪ್ರಶಾಂತ್ ಅಣ್ಣ ಗಾಡಿದು ಬ್ರೇಕ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಗೈಸ್, ಬ್ರೇಕ್ ಹಿಡಿತಲ್ಲ. ಹಾಂ ಆ ಹೆಲ್ಮೆಟ್ ಏನಕ್ಕೆ ಅಂದ್ರೆ ಅಂಕಲ್ ಹೋಗೋ ಸ್ಪೀಡ್ಗೆ ಅದು ಸಾಕು. ಇದಾ ಅದು ಆಕ್ಟಿವ್. ನಮ್ಮ ಅಕ್ಕ ಎಲ್ಲಿ ಟೆನ್ಷನ್ ಆಗ್ತೈತೆ ನನಗೆ. ಬಂದ್ರು ನೋಡಿ ಗೈಸ್ ಸೀಮಾ ಸೋನು ಅವರು. ಇದಕ್ಕೆ ಡ್ರೈವಿಂಗ್ ಕ್ಲಾಸಸ್ ಬೇರೆ ಹೋಗೋಣ, ರೈಡಿಂಗ್ ಕ್ಲಾಸಸ್ಗೆ ಹೋಗೋಣ ಕಣೋ. ಬಂದು ನೋಡಿ ರೈಡಿಂಗ್ ಕ್ಲಾಸಸ್ಗೆ ಹೋಗಿರೋಳು, ನಿಂತ್ಕೊಂಡು ಬರ್ಬೇಕು ತಾನೆ ಇವಳು. ಎಲ್ಲರೂ ನಿಂತ್ಕೊಂಡು ಬ್ರೇಕ್ ಸೋನು ಈ ಬೈಕ್ ಅಲ್ವಾ ಬ್ರೇಕ್ ಇಲ್ಲ ಹೆಂಗು ನೀವು. ಟೈರ್ ಕೊಡ್ತಾರೆ ನೋಡಿ ಗೈಸ್ ಯಾವ ಹೆಲ್ಮೆಟ್ ಹಾಕ್ತಿರೋ ನೋಡಿ ಇವರು. ನೋಡ್ಸಲ್ಲ ಟೂ ವೀಲರು. ಇಲ್ಲ ಐಶು ಹೆಲ್ಮೆಟ್ ನೋಡಿ, ಐಶು ಹೆಲ್ಮೆಟ್ ಗೈಸ್. ಐಶು ಹೇರ್ ಕಲರ್ ಮಾಡಿಸಿದ್ದಾರೆ ನೋಡಿ. ಬಾಯ್ 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 ಮೋಮೋ ಮೋಮೋ. Enjoy your time. Have a good time. Bye ma. ಫೈನಲಿ ಹೊರಟಿದ್ದೀವಿ. ಲೆಟ್ಸ್ ಗೋ. ರೆಡಿನಾ ಗುಪ್ತಾ? ರೆಡಿನಾ? ಬಾಯ್ 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 ಬಾಯ್. ಗುಡ್ ನೈಟ್. ಬಾಯ್ ಮಾವಗಾರು. ಬಾಯ್ ಅತ್ತಗಾರು. ಬಾಯ್ ಬಾಯ್. Bye ma. ನನಗೆ ನೋಡೋಣ. ರಿಮೋಟ್ ಗಾಯ್ಸ್ ಫೈನಲಿ ಹೊರಟಿದ್ದೀವಿ. ಇವಾಗ ನಾವು ಒಂದು ಕೆಫೆ ಹೋಗ್ಬೇಕು ಅಂತಿದ್ದೀವಿ. ಫಸ್ಟು ಕೆಫೆಗೆ ಹೋಗಿ ಗೋ ಕಾರ್ಟಿಂಗ್ ಎಲ್ಲ ಮಾಡಿ ಏನೋ ತಿನ್ಕೊಂಡ್ಬರ್ಬೇಕು, ಹಸುವಾಗ್ತಿದೆ. ಲೆಟ್ಸ್ ಗೋ. ಅಲ್ಲ ಎಲ್ಲೋದ್ರು ಅವ್ರು? ಆ ಕಡೆ ಹೋದ್ರಾ? ಗೈಸ್ ನಮ್ಮ ಅಕ್ಕ ನಮಗೆ ಫಾಲೋ ಮಾಡು ಅಂದರೆ ಅವಳದೇ ದಾರಿಲಿ ಹೋಗ್ತಾವಳೆ, ನಾನು ನುಗ್ಗಿದ್ದೆ ದಾರಿ ಅಂತ. ಎಲ್ಲಿ ಸಾಯಿಲ್ ಬಂದಿರೋದೇ ನಮ್ಮ ಅಕ್ಕ ದಾರಿ ತೋರ್ಸಕ್ಕೆ. ಅವಳು ಹೋಗ್ತಾಳೆ, ಇವ್ನು ಕರ್ಕೊಂಬರ್ತಾನೆ, ಹೋಗ್ತಾಳೆ ಕರ್ಕೊಂಬರ್ತಾನೆ. ಗೈಸು ಕತೆ ಏನು ಅಂದರೆ, ನಾವು ನಮ್ಮ ಅಕ್ಕನ ಕಾರಲ್ಲಿ ಬಂದ್ಬಿಡು ಗಾಡಿ ನಿಲ್ಲಿಸ್ಬಿಡು ಅಂತ ಹೇಳಿದ್ದೀವಿ. ಬಟ್ ಅವಳಿಗೆ ಗಾಡಿ ಓಡ್ಸೋಕೆ ಇಷ್ಟ ಅಂತ ಹೇಳಿದಳು ನೋಡಿ. ಸೋನು ಇಲ್ಲಿ ನೋಡು, ಗಾಡಿ ಓಡ್ಸೋಕೆ ಇಷ್ಟ ಅಂತ ಅವಳಿಗೆ ಗಾಡಿಲೇ ಬರ್ತಾಳಂತೆ. ಇನ್ನೊಂದು ಅವಳು ಈ ಗಾಡಿ ಓಡಿಸ್ಬೇಕಂತೆ ಟುಮ್ದು. ಏನಾಗಿದೆ ಅಂದರೆ ಈ ಗಾಡಿಗೆ ಆಯಿಲು ಮತ್ತು ಬೇರೆ ಸರ್ವಿಸ್ ಎಲ್ಲ ಟುಮ್ ನಮ್ಮ ಅಕ್ಕ ಹತ್ರ 5,000 ಸಾಲ ಇಸ್ಕೊಂಡು ರೆಡಿ ಮಾಡ್ಸೋನೆ ಇವತ್ತಿಗೋಸ್ಕರ. ಬೇಡ ಅಂತ ಹೇಳಿದ್ಯಾ, ಸಾಲನೂ ಅಲ್ಲ, ಇವಾಗ ಓಡ್ಸಕ್ಕೆ ಕೊಡು ಅಂದರೆ ಕೊಡ್ತಾ ಇಲ್ಲ ಅವನು. ಬನ್ನಿ ಪಾಪ ನಮ್ಮ ಅಕ್ಕ, ನಾನು ಹೇಳ್ದೆ ನಾಮ ಹಾಕ್ಸ್ಕೊತಿ ಅಂತ ಸರಿಯಾಗಿ ಹಾಕ್ಸ್ಕೊಂಡು. ಇಲ್ಲಿಂದ 15 ಕಿಲೋಮೀಟರ್ ಅಂತೆ. ಬನ್ನಿ ಹೊಡೋಣ. ರೋಡ್ ನೋಡ್ಕೊಂಡೋಗ, ರೋಡ್ ನೋಡ್ಕೊಂಡೋಗಪ್ಪ, ಕಣ್ ಕಾಣಿಸಲ್ವಾ ನಿನಗೆ ಹೇಳ್ತಾ ಇರೋದಲ್ಲ. ನಿಲ್ಸ ಗಾಡಿ, ನಿಲ್ಸ ಗಾಡಿ, ನಿಲ್ಸಲೇ ಗಾಡಿ, ನಿಲ್ಸಲೇ ಸೈಡ್ಗೆ ಹಾಕೋ, ಸೈಡ್ಗೆ ಹಾಕಲೇ, ಸೈಡ್ಗೆ ಹಾಕಲೇ. ನಮ್ಮ ಅಕ್ಕ ತಿರ್ಗಲ್ ನೋಡಿ ಅಂತ ಹೋಗ್ತಾವಳೆ, 50 ಸ್ಪೀಡಲ್ಲಿ ಅಂತ ಮುಂದೆ ಬಗ್ಗೆ ಹೋಗ್ತಾವಳೆ. ಒಂದು ನೋಡ್ರೆ ಇಲ್ಲೇ ಇದ್ದಾಳೆ. ಇಶ್ಯೂ ಕೂಂಬೆಲ್ಲ ಎತ್ಕೊಂಡ್ಬಂದಿರೋದು ನೋಡಿ. ಶೋ ಇಶ್ಯೂ ತೋರಿಸು ನೋಡಿ ಗೈಸ್. ಚೆನ್ನಾಗಿದ್ಯಾ ನೋಡ್ರಿ, ಕಲೀರಿ ಗುಪ್ತಾ. ನಾನೇ ಕೊಟ್ಟಿರೋದು ಕೂಂಬದು. ಹೌದಾ? ಬಟ್ ಅದ್ರ ಬಗ್ಗೆ ಮಾತಾಡ್ಬೇಕು. ಮರ್ತೇ ಹೋಗಿದ್ದೀರಿ ಗೈಸ್. ಬೈಕ್ದು ಮೈನಸ್ ಪಾಯಿಂಟ್ ಹೇಳ್ತೀನಿ. ನೋವೋದು ಒಂದು ಕಡೆ ನೋವ್ತಾ ಇದೆ. ಹೆಂಗೆ ನೋವ್ತಾ ಇದೆ ಅಂದರೆ
ಹೇಳಕ್ಕಾಗಲ್ಲ, ಹಂಗ್ ನೋವ್ತಾ ಇದೆ. ನೋವ್ತಿದೆ ಬಟ್ ಆ ಫೀಲ್, ಆ ಎಂಜಾಯ್ಮೆಂಟ್ ಇದೆಯಲ್ಲ ಬೈಕ್ ರೈಡಿಂಗ್. ಏನ್ ಎಂಜಾಯ್ಮೆಂಟ್ ಏನು, ನನಗಂತೂ ಫ್ರಾಕ್ಚರ್ ಆಗಿರೋ ಫೀಲಿಂಗ್ ಬರ್ತಿದೆ. ಹೆಂಗಿದೆ ರೈಡ್, ಹೆಂಗಿತ್ತು? ರೈಡ್ ಚೆನ್ನಾಗಿ. ಫಸ್ಟ್ ಟೈಮು ಇವರು ಇಬ್ರು ನೈಟ್ ಈ ತರ ಆಚೆ ಬಂದಿರೋದಲ್ಲ, ನಮ್ಮ ಅತ್ತೆ ಮಾವಾಗ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಫಾರ್ ಲವಿಂಗ್. ಥ್ಯಾಂಕ್ ಯು. ಸಿಬ್ಲಿಂಗ್ ನೈಟ್ ಔಟ್, ಸಿಬ್ಲಿಂಗ್ ಟ್ರಿಪ್ ಅಂತೂ ಪಾಸ್ ಆಗಿದೆ. ನನ್ನ ಬರ್ಡೇ ಆದ್ಮೇಲೆ ಪ್ಲಾನ್ ಮಾಡೋಣ, ಬಟ್ ನೈಟ್ ಔಟ್ ಕನ್ಫರ್ಮ್ ಆಗಿ ಸಡನ್ ಪ್ಲಾನ್ ಆಗಿದ್ದು. ಇವತ್ತು ಬೆಳಗ್ಗೆ ಮಧ್ಯಾಹ್ನ ಕೇಳಿದ್ದು, ಇವಾಗ ಬಂದ್ಬಿಟ್ಟಿದ್ದೀವಿ. ಬನ್ನಿ ಹೋಗಿ ಗೋ ಕಾರ್ಟಿಂಗ್ ಮಾಡಿ ಸ್ವಲ್ಪ ಹೊಟ್ಟೆಗೆ ತಿಂದು ಹೊಡೋಣ. ಇಲ್ಲಿ ನೋಡಿ, ಇದು ಬಂದು ನಾವೇ ಇಸ್ಕೊಂಡು ನಾವೇ ನಂಬರ್ಗಳು ಬರಿಬೇಕಂತೆ. ಸ್ವಲ್ಪ ಚೇಂಜ್ ಮಾಡ್ಬೇಕು ಆ್ಯಕ್ಚುಲ್ ಆಗಿ. ಇಲ್ಲಿರೋ ಯಾರಾದ್ರೂ ನಿಂತ್ಕೊಂಡು ಗಾಡಿ ನಂಬರ್ನ ಬರ್ಕೋಬೇಕು. ಅರ್ಧ ಗಂಟೆ ಇಲ್ಲೇ ಆಯ್ತು. ಗೈಸ್, ನಮ್ಮ ಅಕ್ಕ ನೋಡಿ ರೈಡಿಂಗ್ ಕ್ಲಾಸಸ್ ಅಲ್ಲ, ನೆಕ್ಸ್ಟ್ ರೈಡ್ ವಿತ್ ಸೀಮಾ ಸೋನು ಪೇಜ್. ಎಲ್ಲಿ ಅದು ಇನ್ನೊಂದು ಹಿಂಗ್ ಮಾಡ್ದಲ್ಲ ಅದು. ನೋಡಿ 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 ಗೈಸ್, ನೋಡಿ ಬನ್ನಿ ರೀಚ್ ಆಗಿದ್ದೀವಿ, ತಿನ್ನಕ್ ಹೋಗೋಣ. ನಾವು ನೋಡಿ ಗೈಸ್, ಇವತ್ತು ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದಂದ್ರೆ ಹಿಂಗೆ ನಿಲ್ಲದ್ ಕಲ್ತ್ಲಂತೆ ಗಾಡಿಲಿ. ನೋಡಿ ಎಲ್ಲಿ ಎಲ್ಲಿ ಅಂತ ಇಲ್ಲ, ನಂಗೆ ಕಾಣಿಸಿಲ್ಲ. ಓ, ಹಿಂಗ್ ನಿಂತ್ಕೊಂಡು ಹೊಡ್ಸೋದ್ ಕಲ್ತಿದ್ದಾಳ. ಗರ್ಲ್ಸ್ ಓಡಿಸ್ತಾರೆ. ಲೆಟ್ಸ್ ಗೋ ಗೈಸ್. ಸೊ ಇಲ್ಲಿ ಫುಲ್ಲು ರಶ್ ಇದೆ. ಗೋ ಕಾರ್ಟಿಂಗ್ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡೋಣ. ಬಟ್ ಈಗ ಸದ್ಯಕ್ಕೆ ಗೋಲಿ ಸೋಡಾ ಡಯಟ್ ಕೋಕ್ ತೊಗೊಂಡು ಸ್ವಲ್ಪ ಟಯರ್ಡ್ ಆಗಿರೋದನ್ನ ಸ್ವಲ್ಪ ಕಾಮ್ ಆಗ್ತಾ ಇದೀವಿ. ನೀರು ಬಾಟ್ಲ್ ಇಸ್ಕೊಂಡ್ರಾ ಗೈಸ್? ಬೆಳಗ್ಗೆ ಕಾಲಿಗೆ ಬಿದ್ದು 5,000ನ ಸಾಲ ಅಲ್ಲ, 3,500 ರೂಪಾಯಿ ಇಟ್ಕೋ ಪರವಾಗಿಲ್ಲ ಅಂತ ಕೊಟ್ಟಿರೋ ನಮ್ಮ ಅಕ್ಕಂಗೆ ದೋಖಾ ಮಾಡ್ಬಿಟ್ಟ. ನಮ್ಮ ಅಕ್ಕ ನಂದು ಗೊತ್ತಾ, ನನಗೆ ಏನು ಬೇಡ, ವಾಪಸ್ ಕೊಡ್ಬೇಡ, ಒಂದ್ಸರಿ ಓಡ್ಸಕ್ ಕೊಡು ಗಾಡಿ ಎಂದು. ಪಾಪ, ಮೃದು ಮನಸ್ಸು ನೋಡಿ. ಎಷ್ಟು ಚೆನ್ನಾಗಿ ಹಿಡ್ದಾದ್ರೆ ಕ್ರೇಜಿ ಹಿಡ್ದಪ್ಪ, ಇಷ್ಟ ಆಯ್ತು. ನಾನು ಹೇಳ್ತೀನಿ ಗಾಡಿನ ಗಾಡಿ ತರ ಓಡಿಸ್ಬೇಕು. ನಿಮ್ಗೆ ಅದು ವೆಸ್ಪಾ ಕೊಡ್ತಿದೀವಲ್ವಾ, 2 ಲಕ್ಷದ ಗಾಡಿ, ಅದನ್ನೇ ಓಡ್. ವೆಸ್ಪಾ ಅಂತಿದ್ದೆ, 2 ಲಕ್ಷದ ಗಾಡಿ ಇದೆಯಲ್ಲ ಅದು ಓಡ್. ಬೇಡ ಗೈಸ್, ಇರ್ಲಿ. ಕಲಿಗಾಲ ಕೆಟ್ಟೋಯ್ತಯ್ಯ, ಪಾಪಿ ಕಲಿಗಾಲ ಕೆಟ್ಟೋಯ್ತಯ್ಯ. ಮತ್ತೇನ್ ಚಾದು? ಕಂಪ್ಯೂಟರ್ ದೇವರಾಯ್ತು. ಪ್ರಕಾರ ಅಕ್ಕ ದೇವರಾದ್ರು, ದೆವ್ವ ಆಯ್ತವ್ರ. ಕೊಟ್ಬಿಟ್ರೆ ಏನು ತಿನ್ನಿ ಇಲ್ಲ ಬೇಡ ಅಂತ ಹೌದಾಗಿ ಹೋಗುತ್ತೆ ಅನ್ಕೊಡಿ. ಕೇಕ್ ನಾನು ತುಂಬಾ ನೋಡಿ ಸ್ವಲ್ಪ ತಿನ್ನಿ, ಸ್ವಲ್ಪ. ಇಲ್ಲ ಇಲ್ಲ ಸಕ್ಕತ್ತಾಗಿದೆ. ನಂಗೆ ಗೊತ್ತು. ಸ್ವಲ್ಪ ಆಯ್ತು. ಬಾಯಲ್ಲಿ ನೀರು ಬರ್ತಾ ಇದೆಯಾ? ಡಗ್ 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 ಡಗ್. ಓ ಓ ಓ ಓ ಓ. ಕೇಕ್ ನಂಗೆ ಯಾರಿಗ ಆಟ ಆಡಿಸಿಲ್ಲ. ಸ್ವಲ್ಪ ತಿನ್ನಿ. ಎಲ್ಲಿ ತಿನ್ನೋದು ನೀವು ಹೇಳ್ತೀರಿ? ಪುಣ್ಯ. ಹೇಯ್ ಸಂಜೆ, ಇದನ್ನ ಆಸಿಡಲ್ ತೋರಿಸಿದ್ವಿ. ಸ್ಟಾರ್ಟ್ ಆಯ್ತು. ಮುಟ್ಬಿಟ್ಟೆ ನಿನ್ ಕೈ ತೊಳಿ. ಸಂಜೆ ಅವರೇ, ನೀವು ಯಾಕೆ ಕರ್ಮ ರಿಟರ್ನ್ ಅಲ್ಲ, ಬಂದೇ ಇಲ್ಲ ಗೈಸ್. ಡೈರೆಕ್ಟ್ ಆಗಿ ತಗೊಂಬುದು ಮುದ್ದು. ಅಯ್ಯೋ ಬೀಳುತ್ತೆ. ನಮ್ಮ ಅಕ್ಕ ಈಗ ನನಗೆ ತಿನ್ನಿಸ್ತಾಳೆ ನೋಡಿ. ಅಯ್ಯೋ, ಸ್ಪೂನ್ ಕರೆಕ್ಟ್ ಇದೆ ಆಲ್ರೆಡಿ. ಸೋನು ಕರ್ಗೋಯ್ತಲ್ಲ ಸಂಜೆ ಅವರೇ ಸ್ಪೂನು. ಯಾಕ್ರಿ ಕಣ್ ಕಾಣ್ತಲ್ವಾ? ಇಲ್ವಾ ಸ್ಪೂನು? ಅದು ಒಟ್ಟೋಯ್ತು ಆ ಸ್ಪೂನ್, ಇದು ಬೇರೆ ಸ್ಪೂನ್ ಇದು. ಇವನಂತೂ ನೋಡಿ ಫೋನಲ್ಲೇ ಅವನೇ. तू मेरे से प्यार करती है या नहीं करती, ये बता दे तू बस. नहीं, मैं तेरे से लास्ट बार पूछ रहा हूँ, तेरा मेरे से प्यार है या नहीं है? ಇವನೇ ಆ ವಾರ ನಿಲ್ಸಂಗ ಅವನೇ ಕಣೋ. ಜರ್ಜಾ ಉಡ್ಬೇಕಿತ್ತು ಕಣ. ನಡೀತಿರೋ ವಾರನ ಇವನೇ ನಿಲ್ಸ್ತದೆ ಅನ್ಸುತ್ತೆ. iPhone 17 ಫ್ಲೆಕ್ಸಿಂಗ್. ಗೈಸ್, ಅಣ್ಣ 30 days ಚಾಲೆಂಜ್ ಮಾಡಿದ್ರು ಡಯಟ್ ಗೆ. ನೋಡಿ ಇಲ್ಲಿ ಡೇ 1 ಮಿಡ್ ನೈಟ್. ಇವತ್ತು ಡೇ 0. ಅಲ್ಲ, ಡೇ 1 ಮಿಡ್ ನೈಟ್.
ಅಣ್ಣಂದು ಇಲ್ಲಿ ನೋಡಿ ಡಯಟ್ ಎಲ್ಲ ಸೇಮ್ ಗೈಸ್. ಇಲ್ಲ ಇಲ್ಲ ಆ ಥರ ಹೇಳ್ತಾರೆ ಡಯಟ್ ಮಾಡೋರು. ಗೈಸ್ ನಮ್ಮ ಟುಮ್ ಏನಿದು ಡೇ 1 ಡಯಟ್ ಸೆಲೆಬ್ರೇಷನ್. ಡೇ 1 ಡಯಟ್ ಮಾಡಿದ್ದಾನೆ ಅಂತ ಸೆಲೆಬ್ರೇಷನ್ಗೆ ಕೇಕ್ ತಿಂತವನೆ, ಮತ್ತೆ ಪಿಜ್ಜಾ ಆರ್ಡರ್ ಮಾಡವನೆ, ಬರ್ಗರ್ ಆರ್ಡರ್ ಮಾಡವನೆ. ಸೆಲೆಬ್ರೇಷನ್ ಡೇ 1 ಡಯಟ್ ಮಾಡಿರೋದಕ್ಕೆ. ಡೇ 2 ಡೇ 3 ಅಲ್ಲ ಶಾ, ಡೇ 1 ಪಾರ್ಟಿ ಇದಿಷ್ಟು ಮಾತ್ರ. ಓ ಪಾರ್ಟಿನ ಇದು. ಫ್ರೀ ಫುಡ್. ಈವ್ನಿಂಗ್ ಐ ಮೀನ್ ನೈಟ್ ತನಕ ಅದು ಕರೆಕ್ಟಾಗಿ ಪಾಲಿಸಿದ್ರೆ ಡಯಟ್ನ ಮಿಡ್ ನೈಟ್ ಸೆಲೆಬ್ರೇಷನ್ ಎವ್ರಿ ಡೇ. ಟೆಂಪಲ್ ಜೋಕ ಇದು. ನಾವೆಲ್ಲ ನಗಾಡ್ತಾ ಇದೀವಿ ದೇವರೇ. ಥ್ಯಾಂಕ್ ಯು ಸಂಜಯ್ ಅವರೇ. ಇದಕ್ಕೆ ಸ್ವಲ್ಪ ಜಾಸ್ತಿ ಸೌಂಡ್ ಬಂತು ನಕ್ಕಿದ್ದು. ಏನು ಪಾಸ್ತಾ ಯಾರ್ದು? ಪಾಸ್ತಾ ನಮ್ದೊಂದು. ಚಿಕನ್ ಇದು ಚಿಕನ್ನ ವೆಜ್ಜ? ವೆಜ್ ಚಿಕನ್ ಇದರದು. हाँ चिकन है दो भैया क्या हमारा घर में डांटेगा ಚಿಕನ್ कौन सा है वेज कौन सा है? ಅಂದ್ರೆ ಡಾಟೆगा ಅಂದ್ರೆ ಏನು? ಎರಡು ಚಿಕನ್ ನೋಡಿ ಮಾಡಿ. ಅದಕ್ಕಂತಾನೆ ಅದು ವಿಡಿಯೋ ಮಾಡಿ. ಗೈಸ್ ಊಟ ಮುಗಿಸಿ ಹೋಗ್ತಾ ಇದ್ದೀವಿ. ಸೊ ಗೋ ಕಾರ್ಟಿಂಗ್ ಒಂದು ಟ್ರೈ ಮಾಡೋಕೆ ಹೋಗೋಣ. ಇಷ್ಟು ಜನ ಇದ್ದಾರೆ, ನನ್ನ ಪ್ರಕಾರ ಆಗಲ್ಲ, ತುಂಬ ಜಾಸ್ತಿ ಜನ ಇದ್ದಾರೆ. ಗೈಸ್ ಇಲ್ಲಿ ನೋಡಿ 3 ಗಂಟೆವರೆಗೂ ವೆಯ್ಟಿಂಗ್ ಇದೆ. ನಾವಿಲ್ಲಿಂದ ಹೊರಡೋದೆ ಇವಾಗ. ಗೋ ಕಾರ್ಟಿಂಗ್ ಬೇಡ ಏನು ಬೇಡ, ಬನ್ನಿ ಹೊರಡೋಣ. ಗೈಸ್ ಸೊ ಫೈನಲಿ ಎಲ್ಲ ತಿಂದು ಹೊರಟಿದ್ದೀವಿ. ಬರಪ್ಪ ಬರ್ರಿ ಪತಾಡು. ಗೈಸ್ ಸೊ ಫೈನಲಿ ತಿಂದು ಹೊರಟಿದ್ದೀವಿ. ಆದರೆ ನಾವು ಟುಮ್ ಹೊಟ್ಟೆ ಹಸುವಾಗ್ತಿದೆ ಅಂತ ಇನ್ನು ಒಂದು ಡಯಟ್ ಅಂತೇಳಿ ಸರಿಯಾಗಿ ತಿಂದ ಆದರೂ ಇನ್ನೂ ಹಸುವಾಗ್ತಿದೆ ಅಂತವನೇ. ಬಟ್ ನಮಗೆ ಫುಡ್ ಟೇಸ್ಟ್ ಅಷ್ಟು ಗ್ರೇಟ್ ಅನಿಸಿಲ್ಲ. ಎನಿವೇಸ್ ಬನ್ನಿ ಹೋಗೋಣ. ಬಟ್ ಎಲ್ಲ ಖಾಲಿ ಮಾಡಿದ್ವಿ, ಯಾಕೆ ಅಂದರೆ ತುಂಬ ಹಸುವಾಗ್ಬಿಡುತ್ತೆ. ಎಲ್ಲ ಖಾಲಿ ಮಾಡ್ಬಿಟ್ವಿ, ಗಬ ಅಂತ ತಿಂದ್ವಿ. ಬಟ್ ಟೇಸ್ಟ್ ವಾಸ್ ನಾಟ್ ದಟ್ ಗ್ರೇಟ್. ಬನ್ನಿ ಈಗ ಇಲ್ಲಿಂದ ನಾವು ಏನಾದ್ರು ತಿನ್ನಕ್ಕೆ ಹೋಗೋಣ ಸ್ವಲ್ಪ ಲೈಟಾಗಿ. ಇದೊಂದೇ ಕಡೆ ಒಳ್ಳೆ ಖುಷಿ ವಿಷಯ ಕೇಳಿದ್ದ ಕಿವಿಲಿ. ಯಾರು ಹೊಟ್ಟೆ ತುಂಬಿದ್ರು ಇವರಿಬ್ರು ಘಟೋದ್ಗಸ ನನ್ನ ಮಕ್ಕಳು, ಇವರಿಬ್ರು ಹೊಟ್ಟೆ ತುಂಬದೇ ಇಲ್ಲ. ಬನ್ನಿ ಹೋಗೋಣ. ಹೆಂಗೋ ಜೀವನ ಮಾಡ್ಕೋತೀರಾ? ಟುಮ್ ಗಾಡಿ ನಮ್ಮ ಅಕ್ಕ ಫೈನಲಿ ಕಿರಿಕ್ ಮಾಡಿ ಜಗಳ ಮಾಡಿ ತಗೊಂಡಿದ್ದಾಳೆ. ಈಗ ಓಡಿಸ್ತಾಳೆ. ಹಿಂಗೆ ಜುಯಿ ಅಂತ ಹೋಗ್ಬಿಟ್ರೆ ಅಲ್ಲಿ ಹಳ್ಳ ಇದೆ. ಎಂತಾಯ್ತು? ಎಂತೆಲ್ಲ ಗಾಡಿ ಸ್ವಲ್ಪ ಸೈಡಲ್ಲಿರಲಿ. ಇದು ತುಂಬ ಸೈಡ್ ಆಯ್ತಾ ಅಂತ. ನಮ್ಮ ಅಕ್ಕ ಟ್ರೈನಿಂಗ್ ಎಲ್ಲ ತಗೋತಾವಳೆ ಅಂದರೆ ಪಕ್ಕ ಬೆಂಗಳೂರು ಮನೆವರೆಗೂ ಅವಳೆ ಓಡಿಸ್ತಾಳೆ ಅಂತ. ನೋಡೋಣ ಬನ್ನಿ. ನಾನು ನಮ್ಮ ಗುಪ್ತು ಇದ್ರಲ್ಲಿ ಹೋಗ್ತಾ ಇದ್ದೀವಿ. ಕಾರಲ್ಲಿ ಬರ್ತೀರಾ? ಅವನ ಮುಖದಲ್ಲಿ ಭಯ ನೋಡಿ. ಭಯವಾಗಿದೆ ನೀನಿಲ್ಲದೆ. ಮುಖದಲ್ಲಿ ಮಂದಹಾಸ ನೋಡಿ. ಮುಖದಲ್ಲಿ ಮಂದಹಾಸ. ಹೋಗ ಮುಂದೆ. ನೋಡಿ ಮಜಾ. ಅಯ್ಯೋ ಗಾಡಿ ದಾರಿ ತಪ್ಪಿದ ಮಗಳು ಆಗಿದ್ದಾರೆ. ನಿಲ್ಸಕ್ ಹೋದ್ರ ಗೈಸ್ ನಮ್ಮ ಅಕ್ಕ ಬೈಕ್ ಓಡಿಸ್ಕೊಂಡ್ಬರ್ತಾಳೆ, ನಾವು ಅವ್ರ ಜೊತೆ ವೆಸ್ಪಾಲ್ ಹೋಗ್ತಾ ಇದ್ದೀವಿ ಸೈಡ್ಗೆ. ಸೇಫ್ಟಿಗೆ 3 ಜನ ಎಸ್ಕಾಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಲ್ಲೂ ಗೈಸ್ ನೇಗಾ ಗುಪ್ತಾ ಅವ್ರೀಗ ನಮ್ಮ ಅಕ್ಕ ಗಾಡಿ ಓಡಿಸ್ತಾರಂತೆ. ನಮ್ಮ ಅಕ್ಕ ಬುಲೆಟ್ನ ತುಂಬ ಚೆನ್ನಾಗಿ ಓಡಿಸಿ ನಮ್ಗೆ ಪ್ರೂವ್ ಮಾಡಿದ್ಲು. ಗೈಸ್ ಈಗ ನೇಗಾ ಗುಪ್ತಾ ಅವರು ವೆಸ್ಪಾ ಓಡಿಸ್ತಾರೆ. ಗೋ ಹೋಗ್ರಿ. ನೋಡಿ ಗಾಯ್ಸ್ ನಮ್ಮ ನೇಗಾ ಗುಪ್ತಾ ಅವರು ಓಡಿಸ್ತಾ ಇದ್ದಾರೆ ಗಾಡಿನ. ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಹುಷಾರಾಗಿ ಹೋಗ್ಲಿ ಅಂತ. ಹೆಲ್ಮೆಟ್ಗಳು ವಿಯರ್ಡ್ ಆಗಿದೆ, ಜಡ್ಜ್ ಮಾಡಬೇಡಿ. ಗಾಯ್ಸ್ ಕಣ್ಣೆಲ್ಲ ಉರಿತಾ ಇದೆ ನನಗೆ. ನಾನು ಓಡಿಸಿದ್ದು ಇಷ್ಟೊತ್ತು, ಅವ್ರಿಗೇನು ಸಾಕಾಯ್ತು. ಅಲ್ಲ ನಂಗೆ ಸುಸ್ತಾಯ್ತು ಕೂತು. ಸಿಜುಕಾ ತಿಂದದ ಹೊರಡನಾ?
ಮನೆ ರೀಚ್ ಆಗಿದ್ದು ಅಂದ ತಕ್ಷಣ ಹೆಲ್ಮೆಟ್ ತೆಗೆದ್ಬಿಟ್ಟು ತಲೆಲ್ಲ ಕೆರ್ಕೊಂಬಿಟ್ಟಿದ್ದೀನಿ. ಯೋಚನೆ ಹೆಂಗಾಗಿದೆ ಗೊತ್ತಿಲ್ಲ, ಸಾರಿ. ಸೊ ಈಗ ನಾವು ಹೊರಡೋ ಟೈಮ್ ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ಹೆಂಗಿತ್ತು ನಮ್ಮ ಜೊತೆ ಇವತ್ತು ಆಚೆ ಬಂದಿತ್ತು? ಹೆಂಗಿತ್ತು? ಚೆನ್ನಾಗಿತ್ತು. ನೈಟ್ ರೈಡ್, ಐ ಮೀನ್ ನೈಟ್ ಔಟ್ ಲೈಫಲ್ಲಿ ಫಸ್ಟ್ ಟೈಮ್ ಅಲ್ವಾ? ಏನಂತ ತೆಗಿಬೋದು ಈಗ. ಇಲ್ಲಿ ಕೂದಲೆಲ್ಲ ಇದಾಗಿದೆ, ಮೆಸ್ಸಪ್ ಆಗಿದೆ, ಹಿಂಗೆ ಇರಲಿ. ಹಾಂ, ನೈಟ್ ಔಟ್ ಚೆನ್ನಾಗಿತ್ತು. ಇನ್ನೇನೆ, ಊಟ ಹೇಗಿತ್ತು? ಊಟ ತುಂಬ ಆವ್ರೇಜ್ ಆಗಿತ್ತು. ನೆಕ್ಸ್ಟ್ ಯಾವ ಗಾಡಿ ಚೆನ್ನಾಗಿತ್ತು? ಗಾಡಿ ನಾನು 2ರಲ್ಲಿ ಹೋದೆ, ಅದರಲ್ಲಿ ವೆಸ್ಪಾ ಚೆನ್ನಾಗಿತ್ತು. ಅಂದರೆ ಅದು ಮೈಲೇಜ್ ಎಲ್ಲ ಫಸ್ಟ್ ಒನ್ ಚೆನ್ನಾಗಿತ್ತು, ಬಟ್ ಏನಂದರೆ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಗಾಡಿ ಅನ್ನಿಸ್ತು. ಕರೆಕ್ಟಾಗಿ ಇನ್ನು 2 ನಿಮಿಷಕ್ಕೆ 3 ನಿಮಿಷಕ್ಕೆ 3 ಗಂಟೆ ಟೈಮ್ ಮನೆಗೆ ಹೊರಡೋಣ. ಕರೆಕ್ಟಾಗಿ 3 ಗಂಟೆ ಬಿಡ್ತೀನಿ ಅಂದರೆ 3 ಗಂಟೆ ಕರ್ಕೊಂಡು ಬಿಟ್ಟಿದ್ದೀನಿ. ಕರೆಕ್ಟಾ? ನೀವೇನು ಪ್ಲ್ಯಾನ್ ಮಾಡಿಲ್ಲ, ಅದೊಂದು ಫ್ಲೂಕಲ್ಲ ಆಯ್ತು. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್. 2 ನಿಮಿಷ ಬಾಕಿ ಇದೆ, ನೋಡೋಗಿ. ಐಶು, ಹೌ ವಾಸ್ ದ ನೈಟ್ ಔಟ್? ಸೂಪರ್. ಡ್ರೈವಿಂಗ್ ತುಂಬ ಚೆನ್ನಾಗಿ ಮಾಡಿದ್ರಿ. ಇವರು ಇವ್ರು ಸೂಪರ್. ಅದು ರೋಲರ್ ಕೋಸ್ಟರ್ ಥರ ಇತ್ತು. ಸಾಹಿಲನ್ನ ಮಾಡಿದ್ದು, ಐ ಎಂಜಾಯ್ಡ್ ಇಟ್ ಅ ಲಾಟ್. ಸೋನು ಅಕ್ಕದ್ ವಾಸ್ ವೆರಿ ನೈಸ್. ನಂಗೆ ಟೆನ್ಷನ್ ಕೊಡ್ತಾ ಇದ್ದಾರೆ ಇವ್ರು, ನನಗೇನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿತ್ತು. ಚೆನ್ನಾಗಿತ್ತು. ಊಟ ಆಯಿತು, ನಿಮ್ಮದು ಆಯಿತಾ? ಅಲ್ಲ, ಊಟ ಹೆಂಗಿತ್ತು? ಕರೆಕ್ಟಾಗಿ ಅಲ್ಲ, ಊಟ ಹೆಂಗಿತ್ತು? ಸೂಪರ್ ಆಗಿತ್ತು, ಚೆನ್ನಾಗಿತ್ತು, ತೃಪ್ತಿ ಆಗಿದ್ದೀನಿ. ನಮ್ಮ ಜೊತೆ ಕೂತ್ಕೊಂಡು ಚೆನ್ನಾಗಿ ತಿಂದು ಚಂದಾಯ್ತು, ನಿಮ್ದಾಯ್ತಾ ಅಂತ. ಥ್ಯಾಂಕ್ ಯು ಐಶು, ಥ್ಯಾಂಕ್ ಯು. ಹಂಪಲ್ಲಿ ಬ್ರೈನ್ ಬಿದ್ದೋಗಿದೆ. ಅಲ್ಲ, ಹಂಪು ಹೊಡೆದಾಗ ಅಂತೆ. 3 o'clock. ಓಕೆ ಐಶು, ಬಾಯ್ ಬಾಯ್. ಬಾಯ್ ಗುಪ್ತು, ಬಾಯ್. ಹುಷಾರು. ಊಟ ಆಯ್ತಾ ಕೇಳು. ಮನೆಗೆ ಗೈಸ್ ಹೊರಡೋಣ ಇಲ್ಲಿಂದ. ಲೆಟ್ಸ್ ಗೋ ಮನೆಗೆ ವಾಪಸ್. ಗೈಸ್ 3 ಗಂಟೆ ಮಧ್ಯರಾತ್ರಿ ಗಾಡಿ ಓಡಿಸೋದು ಹೇಳ್ಕೊಡ್ತಾನೆ ನೋಡಿ ಅಲ್ಲಿ. ಲೈ ಸಂಜಯ್ ರಾಕ್ಷಸ ಥರ ನಗ್ತಿಯಲ್ಲೋ. ಗೈಸ್, ಸೊ ನಾನು ಫೈನಲಿ ಈ ಗಾಡಿ ಇವಾಗ ಓಡಿಸ್ತಾ ಇದ್ದೀನಿ. ಇವಾಗ ಈ ಗಾಡಿ ಹೇಗಿದೆ ಅನ್ನೋ ರಿಯಲ್ ಎಕ್ಸ್ಪೀರಿಯನ್ಸ್ ನನಗೆ ಸಿಗುತ್ತೆ. ಆ್ಯಂಡ್ ಬೈ ಮಾಡ್ತೀನಾ ಇಲ್ವಾ ಅಂತ ಡಿಸಿಷನ್ ತೊಗೊಳ್ಳೋಣ. ಲೆಟ್ಸ್ ಗೋ. ಏನು ಪವರ್ ಇದೆ ಈ ಗಾಡೀಲಿ. ನಾನಂತೂ ಫಿದಾ ಆಗ್ಬಿಟ್ಟೆ. ಕ್ರೇಜಿ ಗಾಡಿ. ಸ್ವಲ್ಪ ಕುಂಡಿ ನೋವು ಬರುತ್ತಷ್ಟೇ ಅಲ್ವಾ ಶಾ? ಏನು ಪವರ್ ಇದೆ ಶಾ ಗಾಡೀಲಿ ಇದು. ಹೌದಾ? ಯಾಕೆ? ಡೇಂಜರಾ? ಯಾಕೆ? ಹೌದಾ? ಏನು ಪವರ್ ಇದೆ ಅಪ್ಪ. ಬರೀ ಹಿಂಗೆ ಕೊಟ್ಟರೆ ಹುಯ್ ಅಂತ ಹೋಗುತ್ತೆ. ನಾವು ಇಲ್ಲಿ ಬಂದ್ಬಿಟ್ವಿ, ನಾವು ಮತ್ತು ನಮ್ಮ ಟೀಮೆಲ್ಲ. ನಮ್ಮ ಟುಮ್ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಸೈಡಿಗೆ ಹಾಕಿ ನಿಲ್ಲಿಸಿದ್ವಿ ಬರಲಿ ಅಂತ. ಗಾಯ್ಸ್ ಎಲ್ಲ ಕಡೆ ನೋವು ಶುರು ಆಗ್ಬಿಟ್ಟಿದೆ ನನಗಂತೂ. ತುಂಬ ವರ್ಷ ಆದಮೇಲೆ ತುಂಬ ದಿನಗಳಾದಮೇಲೆ, ವರ್ಷನೂ ಅಲ್ಲ, ತುಂಬ ದಿನಗಳಾದಮೇಲೆ ನಾನು ಒಂದು ಗಾಡೀಲಿ ಇಷ್ಟು ಟ್ರಾವೆಲ್ ಮಾಡಿದ್ದು. ನಮ್ಮ ಅಕ್ಕಂಗಂತೂ ಈ ಗಾಡಿ ಅಭ್ಯಾಸ ಇದೆ. ಇಷ್ಟು ದೂರ ಯಾವತ್ತೂ ಹೋಗಿಲ್ಲಲ್ಲ, ಕಷ್ಟ ಕಮ್ಮಿ. ಅವನಂತೂ ಓಡಿಸ್ತಾನೆ ಇರ್ತಾನೆ ಸಾಯಿಲು. ಈ ಗಾಡಿ ಸಕ್ಕತ್ತಾಗಿದೆ, ಪವರ್ ಇದೆ ಗಾಡಿ. ಬಟ್ ನಾನು ಏನಕ್ಕೆ ಯೂಸ್ ಮಾಡಲಿ, ಎಲ್ಲಿ ತೊಗೊಂಡೋಗ್ಲಿ, ಯೂಸ್ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀನಿ. ಈಗ ನಾನು ನಮ್ಮ ಅಕ್ಕ ತಮ್ಮ ಒಪಿನಿಯನ್ ತೊಗೊಳ್ಳೋಣ ಅಂತಿದ್ದೀನಿ. ಈ ಗಾಡಿಗೆ ಇನ್ವೆಸ್ಟ್ ಮಾಡಬೇಕಾ ಬೇಡ? ಈ ಗಾಡಿಗೆ ಇನ್ವೆಸ್ಟ್ ಮಾಡಬೇಕಾ? ಮಾಡ್ಬೋದು. ಈಗ ಸಿಕ್ಕಾಕೊಂಬಿಟ್ಟೆ ನಾನು ಮತ್ತೆ. ಸೊ ನೀವು ಕಾಮೆಂಟ್ ಹಾಕಿ. ಕ್ರೇಜಿ ಗಾಡಿ, ಬಟ್ ನಾನು ಕಮ್ಮಿ ಓಡಿಸೋದು. ಬಟ್ ಪ್ರಶಾಂತಣ್ಣ ಫುಲ್ಲು ಟೆಕ್ಕೆಲ್ಲ ಮಾಡಿಸ್ಬಿಟ್ಟಿದೆ, ಏನೇನೋ ಗೇರ್ಸ್ ಎಲ್ಲ ಹಾಕ್ಸಿದೆ. ಒಳ್ಳೆ ಗಾಡಿ. ಪ್ರಶಾಂತಣ್ಣ ಒಳ್ಳೆ ಡೀಲು ಕೊಡ್ತಾಯಿದೆ ಬೇರೆ. ಸೊ ಯೋಚನೆ ಮಾಡ್ತಾಯಿದ್ದೀನಿ ಈಗ. ನೀವು ಕಾಮೆಂಟ್ ಹಾಕಿ. ಈ ವಿಡಿಯೋಗೆ ಏನಾದರೂ 2000 ಕಾಮೆಂಟ್ ಬಂದರೆ ಈ ಗಾಡಿನ ಫುಲ್ ಮಾಡಿಫೈ ಮಾಡಿ ಕ್ರೇಜಿಯಾಗಿ ಮಾಡಿಸಿ ಡೆಲಿವರಿ ತೊಗೊಳ್ಳೋಣ. ಇಲ್ಲ ಅಂದರೆ ಇಲ್ಲ, ಅಷ್ಟೇ. ಸೊ
ಮಜಾ ಇತ್ತು. ಫೈನಲಿ ಈಗ 4 ಗಂಟೆ ಆಗಿದೆ ಮನೆಗೆ ಬರೋಷ್ಟು, 4:30 ಹೋಗಿ ಮಲ್ಗೋ ಟೈಮ್. ಈ ವ್ಲಾಗ್ ಮಜಾ ಮಾಡಿದ್ದೀರಾ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗಾಯ್ಸ್. ಗುಡ್ ನೈಟ್. ನೋಡಿ ಗಾಯ್ಸ್, ನಮಗೋಸ್ಕರ ರಾಣಿ ಎದ್ದು ಕಾಯ್ತವಳೋ ಬಂದಮೇಲೆ ಎದ್ದಲೋ ಗೊತ್ತಿಲ್ಲ. ಬಟ್ ನೋಡಿ ಇಲ್ಲಿ ಬಂದು ಯಾವ ನಾಯಿ ಹತ್ರ ಹೋಗಿದ್ದೆ ಅಂತ ಮೂಸ್ತಾ ಇರೋದು. ನಮ್ಮ ಮೋಮೋ ಮುಟ್ಟಿದ್ವಲ್ಲ ಅದಕ್ಕೆ ಸ್ಮೆಲ್ ಮಾಡ್ತಾವಳೆ. ಕ್ರೇಜಿ ಮಜಾ ಇತ್ತು. ನಾವು ಎಲ್ಲೋ ಹೋಗಬೇಕು ಅಂತ ಹೋಗಿ ಏನೋ ತಿಂದು ಗೇಮ್ ಆಡಬೇಕು ಅಂತ ಈ ತುಂಬ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡ್ದೆ. ಬಟ್ ಅಲ್ಲಿ ಗೇಮ್ ಆಡೋಕ್ಕೂ ಆಗಿಲ್ಲ. ಮಜಾ ಇತ್ತು ಆದರೆ ಹೋಗಿ ಬಂದಿದ್ದು. ವಿ ಹ್ಯಾಡ್ ಫನ್. ಉಸಿರಿನ ಭಾಷೆಗೆ ವಿವರಣೆ